ಮಿಥುನ ರಾಶಿ ಬಗ್ಗೆ ಹೇಳೋದಾದ್ರೆ ಮಿಥುನ ರಾಶಿ ಈ ಸಮಯದಲ್ಲಿ ಈಗ ಸದ್ಯದಲ್ಲಿ ಏನಾಗಿದೆ, ಅವರಿಗೆ ಧರ್ಮ ಕಾರ್ಯಗಳಲ್ಲಿ ಆಸಕ್ತಿಯನ್ನು ಕೊಡ್ತಕ್ಕಂಥವನು ಗುರು 12ನೇ ಮನೆಯಲ್ಲಿದ್ದಾಗ, ಆ ರಾಶಿಯಿಂದ 12ನೇ ಮನೆಯಲ್ಲಿ ಗುರು ಇರ್ತಾನೆ. ಗುರು ಸಪ್ತಮಾಧಿಪತಿ ಆಗಿರ್ತಕ್ಕಂಥವನು. ವಿಶೇಷವಾಗಿ ಮಿಥುನ ರಾಶಿಯವರಿಗೆ ನಾವು ಈ ಸಮಯದಲ್ಲಿ ಬುಧಾದಿತ್ಯ ಯೋಗ ಉಂಟಾಗುತ್ತೆ. ಬುಧಾದಿತ್ಯ ಯೋಗ ಇದು ವಿದ್ಯೆಗೆ ಅತ್ಯಂತ ಉತ್ತಮವಾದದ್ದು. ಬುಧ ಬುದ್ಧಿಗೆ ಕಾರಕ ಅಂತ ಹೇಳ್ತೀವಿ. ರವಿ ಮತ್ತು ಬುಧರ ಸಂಯೋಗ ಸಪ್ತಮ ಸ್ಥಾನದಲ್ಲಿ ಆಗೋದ್ರಿಂದ ಆಗಿನ ಸಮಯದಲ್ಲಿ ಹುಟ್ಟಿರ್ತಕ್ಕಂಥ ಮಕ್ಕಳಿಗೆ ಮುಂದೆ ಉತ್ತಮವಾದಂಥ ಭವಿಷ್ಯವನ್ನು ನಾವು ಕಾಣಬಹುದು. ಸ್ವಲ್ಪ ವಾಕ್ ಸ್ಥಾನದಲ್ಲಿ, ವಿದ್ಯಾಸ್ಥಾನದಲ್ಲಿ ಮೊದಲು ಸ್ವಲ್ಪ ಮಟ್ಟಿಗೆ ದೋಷಗಳುಂಟಾದರೂ ಆಮೇಲೆ ಏನಾಗುತ್ತೆ, ಶುಭ ಆಗುತ್ತೆ ಅಂತ ಹೇಳ್ತೀವಿ. ಇಷ್ಟು ಟೈಮ್ ಅಂತ ಇದೆಯಾ ಶುಭ ಅಶುಭದಲ್ಲಿ? ಇವಾಗ ಒಂದು ವಿದ್ಯಾಸ್ಥಾನದಲ್ಲಿ ಕುಜ ನೀಚನಾಗಿರ್ತಾನೆ. ಆ ಸಮಯದಲ್ಲಿ ವಾಕ್ಸ್ಥಾನ, ವಿದ್ಯಾಸ್ಥಾನ ಇತ್ಯಾದಿಗಳನ್ನು ನೋಡಿದಾಗ ಈ 2025 ನಾವು ಜನವರಿ 1ರಿಂದ ಇದನ್ನು ನೋಡಿದಾಗ ಈ ಥರ ಕಾಣುತ್ತೆ. ಮುಂದೆ ಏನಾಗುತ್ತೆ, ಆ ಗ್ರಹಗಳ ಒಂದು ದಶವೃತ್ತಿ ಇತ್ಯಾದಿಗಳನ್ನೆಲ್ಲ ನೋಡಿ ನಾವು ಫಲವನ್ನು ಹೇಳ್ತಕ್ಕಂಥದ್ದು. ಅವರ ಜಾತಕದಲ್ಲಿ ಆ ಗ್ರಹ ಎಷ್ಟು ಉತ್ತಮವಾಗಿದೆ ಅಥವಾ ಎಷ್ಟು ಪೀಡೆಯನ್ನು ಪಡ್ಕೊಂಡಿದೆ ಅದರ ಮೇಲೆ ನಾವು ಹೇಳಬೇಕಾದದ್ದು. ಸದ್ಯಕ್ಕೆ ಈ ರೀತಿಯಲ್ಲಿ ಇರತಕ್ಕಂಥದ್ದು.